ಒಂದು ನಿಜವಾದ ಮಾತು ಏನಂದ್ರೆ, ಮಂದಿ ನಾವೇನು ಕೆಲಸ ಮಾಡಿದ್ರು ಅದ್ರಾಗ ಒಂದು ತಪ್ಪು ಹುಡುಕ್ಯಾಕ್ತದೆ. ಒಳ್ಳೆ ಕೆಲಸನೇ ಇರಲಿ, ಕೆಟ್ಟ ಕೆಲಸನೇ ಇರಲಿ, ಅದಕ್ಕೊಂದು ಕೆಟ್ಟ ಹೆಸರು ಇಡ್ತಾರೆ. ಇದೆಲ್ಲ ಆದಮೇಲೆ ತಲೆಯಾಗ ವಿಚಾರ ಬರ್ತೈತಿ, ನಾವು ಯಾವ ಥರ ಇದ್ರೆ ಅವ್ರಿಗೆ ಚಲೋ ಅನ್ನಿಸ್ತೈತಿ. ನಾವು ಏನು ತಪ್ಪು ಮಾಡಿದೇವಂತ ಹೇಳಿ ನಮ್ಗೆ ಇಷ್ಟೊಂದು ಕೆಟ್ಟ ಹೆಸರು ಇಡ್ತಾರೆ. ನಾವು ಹೆಂಗಿದ್ರೆ ಅವ್ರಿಗೆ ಇಷ್ಟ ಆಗ್ತೀವಿ, ಹೆಂಗಿದ್ರೆ ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಸಾಧ್ಯ ಅಂತ. ಖರೆ ಹೇಳ್ಬೇಕಂದ್ರೆ ಈ ವಿಚಾರಣ ತಲೆಯಾಗಿಂದ ತೆಗಿಬೇಕು. ನಾವು ಹೆಂಗೂ ಇದ್ರೂ ಮಂದಿನ ಯಾವತ್ತೂ ಖುಷಿ ಪಡ್ಸೋಕ್ಕಾಗೋದಿಲ್ಲ. ಖುಷಿ ಪಡ್ಸಕ್ಕೆ ಹೋದ್ರೂ ನಾವ ಮುಖವಾಡ ಹಾಕೊಂಡು ನಮ್ಮ ಕ್ಯಾರೆಕ್ಟರ್ನ ನಾವು ಬದಲಾಯಿಸ್ಕೋಬೇಕಾಗ್ತೈತಿ. ಅದು ಭಾಳ ದಿವಸ ಅಲ್ಲ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇಡೀ ಜಗತ್ತಿನಾಗ ಕೆಟ್ಟ ಹೆಸರು ಇರದೇ ಇರುವಂಥ ವ್ಯಕ್ತಿ ಭಾಳ ಕಮ್ಮಿ ಇರ್ತಾರೆ. ಶ್ರೀರಾಮನಿಗೂ ಕೆಟ್ಟ ಹೆಸರಿತ್ತು, ಮಾತೆ ಸೀತೆಗೂ ಕೆಟ್ಟ ಹೆಸರಿತ್ತು. ಇನ್ನು ಶ್ರೀಕೃಷ್ಣನಿಗ ಶಿಶುಪಾಲ 100 ಬೈಗಳ ಬೈದಿದ್ದ. ಇನ್ನು ಶ್ರೀರಾಧೆಗ ಇಡೀ ಪ್ರಪಂಚನ ತಿರಸ್ಕಾರ ಮಾಡಿತ್ತು. ದೇವ್ರಿಗೆ ಬಿಡದೇ ಇರುವಂಥ ಜನ ನಮಗೆ ಬಿಡ್ತಾರ? ನಮ್ಮ ಕೆಟ್ಟ ಪರಿಸ್ಥಿತಿ ಒಳಗೆ ಬರದೇ ಇರುವಂಥ ಜನ ಈಗ ಬಂದರೂ ಹತ್ರನೂ ಮಾಡ್ಕೋದಿಲ್ಲ. ನಿಮಗೋಸ್ಕರ ನೀವು ಬದುಕ್ರಿ, ಬೇರೆಯವ್ರಿಗೋಸ್ಕರ ಅಲ್ಲ.